ನನ್ನೆಲ್ಲ ಕುಲಕೋಟಿ ಕನ್ನಡಿಗರೇ, ಈ ನಿಮ್ಮ ತಿಪ್ಪೇಸ್ವಾಮಿ ಕನ್ನಡಿಗ ಮಾಡಿರ್ತಕ್ಕಂಥ ವಂದನೆಗಳು. ಸೊ ನಾನು ಈ ದಿನ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಸೊ ಕನ್ನಡ ಚಲನಚಿತ್ರ ಇಂಡಸ್ಟ್ರಿಯನ್ನು ಅಂತಾರಾಷ್ಟ್ರೀಯ ಮಟ್ಟಿಗೆ ಕೊಂಡೊಯ್ದಿರ್ತಕ್ಕಂಥ ಏಕಮೇವ ನಟ, ಪ್ರಥಮ ಬಾರಿಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಾನು ಅಂತಾರಾಷ್ಟ್ರೀಯಕ್ಕೆ ತೊಗೊಂಡು ಹೋಗ್ತೀನಿ ಅಂತಂದೇಳಿ ಚಾಲೆಂಜ್ ಮಾಡಿ ಅದನ್ನು ತೊಗೊಂಡು ಹೋಗಿರ್ತಕ್ಕಂಥ ಒಬ್ಬ ಅತ್ಯುತ್ತಮ ನಾಯಕ ನಟನ ಜನ್ಮದಿನದ ಪ್ರಯುಕ್ತ ನಾನು ಈ ವಿಡಿಯೋ ಮಾಡ್ತೀನಿ. ಆ ನಾಯಕ ನಟ ಯಾರಂತ ಗೊತ್ತಾಯ್ತಾ? ಅವನೇ ಯಶ್ ಅಲಿಯಾಸ್ ನವೀನ್ ಗೌಡ. ನಮಸ್ಕಾರ ಸ್ನೇಹಿತರೆ. ಸೊ ಆಗಲೇ ಹೇಳ್ದಂಗೆ, ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಸೊ ಅವರು ಕೊನೆಯವರೆಗೂ ನೋಡಿ. ಸೊ ನನ್ನ ಒಂದು ಅಚ್ಚ ಕನ್ನಡದ ನುಡಿಗಟ್ಟುಗಳು, ಸೊ ನುಡಿ ಪದಗಳು ಯಾವ ರೀತಿ ಮಾತಾಡ್ತಿದ್ದೀನಿ ಅಂತಂದೇಳಿ ಸೊ ಕೊನೆಯವರೆಗೂ ನೋಡಿ. ಯಶ್ ಅವ್ರ ಬಗ್ಗೆ ಏನೇನೆಲ್ಲ ಮಾತಾಡಿದ್ದೀನಿ ಅಂತ. ಅದೇ ರೀತಿಯಾಗಿ ಇದನ್ನು ಯಾರೆಲ್ಲ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬರ್ ಮಾಡಿಲ್ಲ, ಸಬ್ಸ್ಕ್ರೈಬರ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯಶ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಬ್ಬ ಭಾರತೀಯ ಚಲನಚಿತ್ರ ರಂಗದ ಕನ್ನಡದ ಮೇರು ನಟ. ಸೊ ಯಶ್ ಅವರು ಹಾಸನ ಜಿಲ್ಲೆಯ ಬೂನಹಳ್ಳಿಯಲ್ಲಿ 1986 ಜನವರಿ 8ರಂದು ಜನ್ಮ ತಾಳ್ತಾರೆ. ತಾಯಿ ಪುಷ್ಪಮ್ಮ, ತಂದೆ ಅರುಣ್ ಕುಮಾರ್ ಅವರ ಏಕಮೇವ ಪುತ್ರ. ತಂದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರರ ತಾಯಿ ಗೃಹಿಣಿ. ಸೊ ಇಂಥ ಒಬ್ಬ ಮಧ್ಯಮ ವರ್ಗದಲ್ಲಿ ಜನ್ಮ ತಾಳ್ತಕ್ಕಂಥ ಯಶ್ ಅವರು ಚಲನಚಿತ್ರ ರಂಗದಲ್ಲಿ ನಟನೆಯಲ್ಲಿ ಇಂಟ್ರೆಸ್ಟಿಂಗ್ ಇದ್ದಿದ್ದಕ್ಕೋಸ್ಕರ 2004ರಲ್ಲಿ ನಂದ ಗೋಕುಲ್ ಅಂತಕ್ಕಂಥ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅಲ್ಲಿ ರಾಧಿಕಾ ಪಂಡಿತ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದ್ರ ಮುಖಾಂತರ ಅವರು ಒಂದು ಚಂದನವನಕ್ಕೆ ಕಾಲಿಡ್ತಾರೆ. ಅಲ್ಲಿಂದ ಅವರು 2007ರವರೆಗೂ ಸಣ್ಣ ಪುಟ್ಟ ಧಾರಾವಾಹಿಗಳು ಅವಿವು ಮಾಡ್ಕೊಂತ ಕುಂತ್ಕೊಂತಾರೆ. ಅದಾದಮೇಲೆ 2007ರಲ್ಲಿ ಜಂಬದ ಹುಡುಗಿ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಒಂದು ರೋಲಲ್ಲಿ ಆ್ಯಕ್ಟ್ ಮಾಡ್ತಾರೆ. ಇದು ನಾಯಕಿ ಪ್ರಧಾನ ಚಿತ್ರ. ಹಂಗಾಗಿ ಅದು ಅಷ್ಟೊಂದು ಹೇಳ್ಕೊಳಕ್ಕಾಗ್ದಂಥ ಒಂದು ನೇಮು ಫ್ರೇಮ್ ಏನಿರಲಿಲ್ಲ. ಅದಾದಮೇಲೆ ಶಶಾಂಕ್ ಅವ್ರ ಡೈರೆಕ್ಷನ್ನಲ್ಲಿ 2008ರಲ್ಲಿ ಮೊಗ್ಗಿನ ಮನಸ್ಸು ಅಂತಕ್ಕಂಥ ಚಲನಚಿತ್ರದಲ್ಲಿ ಇವರು ನಟನೆ ಮಾಡ್ತಾರೆ. ಮೊಗ್ಗಿನ ಮನಸ್ಸು ಒಂದು ತುಂಬ ಮೆಮೊರಬಲ್ ಮೂವಿ. ಒಂದು ಹದಿಹರೆಯದವರ ಜೀವನದಲ್ಲಿ ಏನೇನೆಲ್ಲ ಆಗುತ್ತೆ, PUC ಮುಗಿದ ಮೇಲೆ ಹುಡುಗ ಹುಡುಗಿ ಜೀವನದಲ್ಲಿ ಏನೇನಾಗುತ್ತೆ ಅಂತಕ್ಕಂಥ ಒಂದು ಲವ್ ಸ್ಟೋರಿ ವಿತ್ ಫೀಲಿಂಗು, ತಂದೆ ತಾಯಿ ಕಷ್ಟ ಏನು ಅಂತೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಮೂವಿ. ನಾನು ಈ ಸಿನಿಮಾನ 2008ರಲ್ಲಿ ಚಿತ್ರದುರ್ಗ ಜಿಲ್ಲೆ ಪ್ರಸನ್ನ ಥಿಯೇಟ್ರಲ್ಲಿ ನೋಡಿದೆ. ತುಂಬ ಚೆನ್ನಾಗಿದೆ. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು ಅಂತ ಶುಭ ಪುಂಜ ಮತ್ತು ರಾಧಿಕಾ ಪಂಡಿತ್ ಅವರು ಹಾಡು ಹಾಡಿದಾರಲ್ಲ. ಹಾಡು ನೋಡೋಕ್ಕೋಸ್ಕರ ನಾನು ಆ ಸಿನಿಮಾ ನೋಡಿದೆ. ಚೆನ್ನಾಗಿದೆ. ಒಳ್ಳೆ ಮೂವಿ. ಅದಾದಮೇಲೆ ಅವ್ರದ್ದು ರಾಖಿ ಫಿಲ್ಮ್ ಬರುತ್ತೆ. ರಾಖಿ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡೋಕೆ ಹೋಗಲಿಲ್ಲ. ಚೆನ್ನಾಗಿದೆ ಮೂವಿ. ಆರ್ಯ, ತೆಲುಗು ಆರ್ಯ 1 ಫಿಲಮಲ್ಲಿ ಏನಿದೆಯೋ ಆ ಥರ ಇದೆ. ಇವನು ಒಬ್ಬನಿರ್ತಾನೆ, ಹುಡುಗ ಹುಡುಗಿ ಲವ್ ಮಾಡ್ತಾರೆ. ಅವನು ಲವ್ ಕೆಡಿಸಿ ಇವನಿಗೆ ಅವಳು ಲವ್ ಮಾಡಬೇಕು. ಆ ಥರ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ಸಿನಿಮಾ ಹೇಳ್ಕೊಳ್ಳೋವಷ್ಟು ಗೆಲ್ಲಲಿಲ್ಲ ಅಂದ್ರೂ ವಿಮರ್ಶಾತ್ಮಕವಾಗಿ ಒಳ್ಳೆ ಚಿತ್ರ, ಮನೋರಂಜನಾ ಚಿತ್ರ, ಕಾಮಿಡಿ, ಎಂಟರ್ಟೈನ್ಮೆಂಟ್ ಒಳ್ಳೆ ಚೆನ್ನಾಗಿದೆ. ಅದಾದಮೇಲೆ ಇವ್ರದ್ದು ಯಾವುದು ಕಳ್ಳರ ಸಂತೆ ಅಂತಕ್ಕಂಥ ಒಂದು ಸಿನಿಮಾ ಬರುತ್ತೆ ಯಶ್ ಅವ್ರದ್ದು. ಕಳ್ಳರ ಸಂತೆ ಸಿನಿಮಾನ ನಾನು ಟಿವಿನಲ್ಲಿ ನೋಡಿದೆ. ತುಂಬ ಚೆನ್ನಾಗಿದೆ. ಹಾಸ್ಯ ಪ್ರಧಾನ ಚಿತ್ರ. ಹರಿಪ್ರಿಯ ಹೀರೋಯಿನ್ನು. ಅವರು ಸೋಮು ಅಂತಕ್ಕಂಥ ಒಂದು ಪಾತ್ರದಲ್ಲಿ ಇವರು ಅದರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸಿನಿಮಾ. ಇದಾದಮೇಲೆ ಯಶ್ ಅವ್ರದ್ದು ಮೊದಲ ಸಲ ಅಂತಕ್ಕಂಥ ಒಂದು ಸಿನಿಮಾ ಬರುತ್ತೆ 2010ರಲ್ಲಿ. ಮೊದಲ ಸಲ ಈ ಸಿನಿಮಾನ ನಾನು ಚಿತ್ರದುರ್ಗದಲ್ಲಿ ಶಂಕರ ಥಿಯೇಟ್ರಲ್ಲಿ ನೋಡಿದೆ. ರಂಗಾಯಣ ರಘು ತಾರಾ ಅವರು ಭಾಮ ಅವ್ರತಕ್ಕಂಥ ತಾಯಿಯವ್ರ ಪಾತ್ರ ಮಾಡಿರ್ತಾರೆ. ಅವರು ಫಾರ್ ದ ಫಸ್ಟ್ ಟೈಮ್ ನನ್ನ ಸಿನಿಮಾ ಜೀವನದಲ್ಲಿ ನಾನು ಸಿನಿಮಾ ನೋಡೋದ್ರಲ್ಲಿ ಹುಡುಗ ಹುಡುಗಿಗೋಸ್ಕರ ಅತ್ತೆ ಮಾವ ಅಂದರೆ ಹುಡುಗಿ ತಂದೆ ತಾಯಿ ಪ್ರಾಣ ಕೊಡ್ತಕ್ಕಂಥ ಒಂದು ಮೂವಿ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಅಲ್ಟಿಮೇಟ್. ಮೊದಲ ಸಲ ಅಂತಕ್ಕಂಥ ಹಾಡೆ ತುಂಬ ಚೆನ್ನಾಗಿದೆ. ಓವರಾಲ್ ಫಿಲ್ಮ್ ಸೂಪರ್ ಡೂಪರ್. ನನಗಂತೂ ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ಸಿನಿಮಾ. ಕಾಮಿಡಿ ಇದೆ, ಲವ್ ಸ್ಟೋರಿ ಇದೆ, ಮತ್ತು ಫೀಲಿಂಗ್ಸ್, ಫಾದರ್ ಫೀಲಿಂಗ್ಸ್, ಮದರ್ ಫೀಲಿಂಗ್ಸ್ ಮತ್ತು ಎಲ್ಲನೂ ಚೆನ್ನಾಗಿದೆ. ಈ ಸಿನಿಮಾ ಆದಮೇಲೆ 2011ರಲ್ಲಿ ರಾಜಧಾನಿ ಈ ಸಿನಿಮಾ ಒಂದು ಹುಡುಗರ ಜೀವನದಲ್ಲಿ ಒಂದು 5 ಜನ ಫ್ರೆಂಡ್ಸ್ ಇರ್ತಾರೆ. ಅವ್ರಿಗೆ ಏನೇನೆಲ್ಲ ಕಷ್ಟ ಆಗುತ್ತೆ, ಅವ್ರು ದುಡ್ಡು ಮಾಡ್ಬೇಕಂದ್ರೆ ಏನು ಮಾಡಬೇಕು, ಈ ಒಂದು ಸಮಾಜದಲ್ಲಿ ಅವರು ಒಂದು ಕೆಟ್ಟ ಕೆಲಸ ಮಾಡಿದ ತಕ್ಷಣ ಅವ್ರಿಗೆ ಎಷ್ಟೆಷ್ಟೆಲ್ಲ ಕಷ್ಟ ಬರ್ತಾವೆ ಅಂತಂದೇಳಿ
ಸೊ ರಾಜಧಾನಿಯಲ್ಲಿ ನೋಡಿದರೆ ತುಂಬ ಚೆನ್ನಾಗಿರ್ತಕ್ಕಂಥ ಮೂವಿ. ಒಂದೇ ಒಂದು ಸಾಂಗ್ ತುಂಬ ಚೆನ್ನಾಗಿರೋದು ಅದು. ಅದ್ರ ಜೊತೆಗೆ ಪೂರ್ತಿ ಫಿಲ್ಮ್ ಸ್ಟಾರ್ಟಿಂದ ಎಂಡ್ವರೆಗೂ ಹೊಡೆದಾಟ ಬಡದಾಟದೇ ಇರುತ್ತೆ. ಚೆನ್ನಾಗಿದೆ ಮೂವಿ. ಸೊ ಅದು ಮೂವಿ ಅಷ್ಟೊಂದು ಓಡಲಿಲ್ಲ. ಕಾರಣ ಏನಪ್ಪ ಅಂದರೆ ಕಿರಾತಕ ಮೂವಿನ ನೆಕ್ಸ್ಟ್ ವೀಕಲ್ಲಿ ಕಿರಾತಕ ಮೂವಿ ಬಂತು. ಕಿರಾತಕ ಮೂವಿ ನನಗೆ ತುಂಬ ಮನರಂಜನಾತ್ಮಕವಾಗಿ ಕಾಮಿಡಿಯಾಗಿ ತುಂಬ ಇಷ್ಟವಾಗಿರ್ತಕ್ಕಂಥ ಸಿನಿಮಾ ಅಂದರೆ ಯಶ್ ಅವ್ರದ್ದು ಕಿರಾತಕ. ಪಂಚಾಯತಿ ಪರಮೇಶಿ ಕಾಮಿಡಿ ಪಂಚಿಂಗು, ಸೊ ಚಿಕ್ಕಣ್ಣನ ಕಾಮಿಡಿ ಡೈಲಾಗು, ಸೊ ಯಶ್ ಅವರು ನಂದೀಶ್ನ ಆ್ಯಕ್ಟಿಂಗು ತುಂಬ ಅಂದರೆ ತುಂಬ ಅಲ್ಟಿಮೇಟು. ಸೊ ಗೂಳಿ ಅಂತಕ್ಕಂಥ ಒಂದು ಇದನ್ನು ಸೊ ನಂದೀಶ್ ಆಗಿ ಹೆಂಗೆ ಬದಲಾಗ್ತಾನೆ ಅಂತಂದೇಳಿ ತುಂಬ ಚೆನ್ನಾಗಿದೆ. ಗೂಳಿ NC-37, ಗೂಳಿ ನೇತ್ರ ನೇತ್ರ 37 ಅಂತಕ್ಕಂಥ ಒಂದು ಕೋಡ್ ವರ್ಡು. ತುಂಬ ಕಾಮಿಡಿ ತುಂಬ ಚೆನ್ನಾಗಿದೆ. ಸೊ ತಮಿಳಿನ ಪಾಂಡಿಯನ್ ರಿಮೇಕ್ ಆಗಿ ಕನ್ನಡದಲ್ಲಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೂವಿ. ನನಗೆ ತುಂಬ ಇಷ್ಟವಾಗತಕ್ಕಂಥ ಒಂದು ಸಿನಿಮಾ. ಸೊ ಇದ್ರ ಜೊತೆಗೆ ಇದಾದಮೇಲೆ ಇವ್ರ ಮೂವಿ ಕಿರಾತಕ ಮೂವಿ ಆದಮೇಲೆ ಸೊ ಯಶ್ ಅವ್ರದ್ದು 2017ರಲ್ಲಿ ಜಾನು ಮೂವಿ ಬರುತ್ತೆ. ಸೊ ಜಾನು ಮೂವಿ ನನಗೆ ತುಂಬ ಚೆನ್ನಾಗಿದೆ. ಸೊ ಉತ್ತರ ಕರ್ನಾಟಕದ ಮಿಕ್ಸಿಂಗ್ ಮಾಡ್ರಿ ಅಂತ ಅವಳು ಹೇಳ್ತಿರ್ತಾಳೆ. ಅಂದರೆ ಆಕಾಶನ ಅವಳು ಮಾಡ ಅಂತ ಹೇಳ್ತಾಳೆ. ಸೊ ಆ ಒಂದು ಕಾಮಿಡಿ, ಅವಳು ತಪ್ಸ್ಕೊಂಡು ಬೆಂಗಳೂರಿಗೆ ಹೋಗಿದ್ದು, ಬೆಂಗಳೂರಿಂದ ವಾಪಸ್ ಬೆಳಗಾವಿ ಕರ್ಕೊಂಬರೋದು, ಸುಮ್ಮನೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟವಾದಂಥ ಮೂವಿ. ಅಗೈನ್ 2013ರಲ್ಲಿ ಗೂಗ್ಲಿ ಅಂತಕ್ಕಂಥ ಒಂದು ಸಿನಿಮಾ ಬರುತ್ತೆ. ಈ ಸಿನಿಮಾನ ನಾನು ದಾವಣಗೆರೆಯ ಗೀತಾಂಜಲಿ ಥಿಯೇಟ್ರಲ್ಲಿ ನಾನು ನೋಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಮೂವಿ. ಸೊ ಅವರು ಡಾಕ್ಟ್ರು, ಹೀರೋಯಿನು, ಇವನು ದೊಡ್ಡ ಬಿಸ್ನೆಸ್ ಮ್ಯಾನು. ಸೊ ಕಾಸರಗೋಡಲ್ಲಿ, ಹಾಸನದಲ್ಲಿ, ದೊಡ್ಡಮಂಗ್ಳೂರಲ್ಲಿ ಸೊ ಟ್ರೈನಲ್ಲಿ ಏನೇನಾಗುತ್ತೆ ನೀವೆಲ್ಲ ನೋಡಿರ್ತೀರಿ. ನನಗಂತೂ ತುಂಬ ಇಷ್ಟವಾದ ಸಿನಿಮಾ. ಅಗೇನ್ 2013ರಲ್ಲಿ ರಾಜಹುಲಿ ಬರುತ್ತೆ. ರಾಜಹುಲಿ, ಸೊ ಈ ಸಿನಿಮಾನ ನಾನು ಸೊ ಜಗಳೂರು ಭಾರತ ಥಿಯೇಟ್ರಲ್ಲಿ ನೋಡಿದ್ದು. ತುಂಬ ಇಷ್ಟವಾದಂಥ ಸಿನಿಮಾ ಇದು. ಮೇಘನ ರಾಜು, ಚರಣ್ ರಾಜು ಒಂದು ಫ್ರೆಂಡ್ಸು, ಕಾಮಿಡಿ, ಚಿಕ್ಕಣ್ಣ ಎಲ್ಲ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ. ರಾಜಹುಲಿ ಅಂದರೆ ರಾಜಹುಲಿ, ಅವ್ನು ಮೀಸೆತಿರ್ಬೋದು. ಸೊ ಅದರಲ್ಲಿ SLC ಓದ್ಬೇಕಾದ್ರೆ ಅವ್ನು ಲವ್ ಲೆಟ್ರ್ ಕೊಡ್ತಾನೆ ಅವಳಿಗೆ. ಅವಳು ವಾಪಸ್ ಅದನ್ನು ಡಿಗ್ರಿ ಟೈಮಲ್ಲಿ ಕೊಡ್ತಾನೆ. ಅವಾಗ ನಾನು ಮೈನರು, ಇವಾಗ ನಾನು ಮೈನರಾಗಿ ನೀನು ಲೆಟ್ರ್ ಕೊಟ್ಟಿದ್ದೆ, ಮೆಚೂರಾಗಿ ಥಿಂಕ್ ಮಾಡು ಅಂತ ಹೇಳಿದೆ. ನಾನು ಮೆಚೂರಾಗಿ ಥಿಂಕ್ ಮಾಡಿ ನಿನಗೆ ವಾಪಸ್ ಹೇಳ್ತಿದ್ದೀನಿ, ಐ ಲವ್ ಯು ರಾಜಹುಲಿ ಅಂತ ಹೇಳ್ತಾಳೆ. ಅವ್ನು ಏನೇನೆಲ್ಲ ಆಗುತ್ತೆ. ತುಂಬ ಅಂದರೆ ತುಂಬ ಇಷ್ಟವಾದಂಥ ಮೂವಿ ರಾಜಹುಲಿ. ಅದಾದಮೇಲೆ ಸೊ ಇವ್ರದ್ದು ಸಿನಿಮಾ ಬಂದ್ಬಿಟ್ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ. ಸೊ ನನಗೆ ತುಂಬ ಚೆನ್ನಾಗಿ ಇಷ್ಟವಾದಂಥ ಸಿನಿಮಾ. 2014ರಲ್ಲಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇವರು ಅಶ್ವತ್ಥಾಮ್ ತಂದೆ ಪಾತ್ರ, ಸೊ ರಾಧಿಕಾ ಪಂಡಿತ್ ಲವರ್ ಪಾತ್ರ, ಮಾಳವಿಕಾ ಅವಿನಾಶ್ ಅವರು ಅತ್ತೆ ಪಾತ್ರ ಮಾಡಿದ್ದಾರೆ, ಶ್ರೀನಾಥ್ ಅವರು ದೊಡ್ಡಪ್ಪನ ಪಾತ್ರ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಅಂತೂ ಅಲ್ಟಿಮೇಟು, ಫಸ್ಟಿಂದ ಕೊನೆಯವರೆಗೂ ಸೊ ತುದಿಗಾಲಲ್ಲಿ ನಿಲ್ಲಿಸುತ್ತೆ ಪ್ರೇಕ್ಷಕರನ್ನ ಅಂಥ ಒಂದು ಸಿನಿಮಾ. ಇದನ್ನು ನಾನು ಜಗಳೂರಿನ ನಟರಾಜ ಥಿಯೇಟ್ರಲ್ಲಿ ನಾನು ನೋಡಿದ್ದೀನಿ. ಇದಾದಮೇಲೆ ಬಂದಿರದೆ ಸಂತೂರ್ ಸ್ಟ್ರೈಟ್ ಫಾರ್ವರ್ಡು. ತುಂಬ ಚೆನ್ನಾಗಿದೆ ಮೂವಿ. ಅಷ್ಟೊಂದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಇದೆ. ಆ ಎಕ್ಸ್ಪೆಕ್ಟೇಷನ್ಗಿಂತ ಏನು ಇದೇನಿಲ್ಲ. ಸೊ ಏನಪ್ಪ ಅಂದರೆ ತಂದೆ ಪಾತ್ರದಲ್ಲಿ ದೇವರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೈನ್ ಡ್ರೈವರ್ ಆಗಿದ್ದಾರೆ ಅವರು. ಇವರು ಸೊ ಟ್ರಯಾಂಗಲ್ ಲವ್ ಸ್ಟೋರಿ. ವಿಲನ್ ಒಬ್ಬಳು ಆಲ್ರೆಡಿ ಇವಳು ರಾಧಿಕಾ ಪಂಡಿತನ ಇಷ್ಟಪಡ್ತಿರ್ತಾನೆ. ರಾಧಿಕಾ ಪಂಡಿತ್ ಇವನು ಲವ್ ಮಾಡ್ತಾರೆ. ವಿಲನ್ಗೆ ನೋಡಿತಾನೆ, ಅದು ಮಾಡ್ತಾನೆ. ಇವರು ರಾಧಿಕಾ ಪಂಡಿತ್ ಅವ್ರ ಸ್ನೇಹಿತೆ ಪಾತ್ರ ಮಾಡಿರ್ತಕ್ಕಂಥವ್ರು ಮುಸ್ಲಿಮ್ ಮನೆಗೆ ಹೋಗಿ ಅವಳು ಡೆಲಿವರಿಗೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾನೆ ಮಳೆ ಟೈಮಲ್ಲಿ ಅಂತಂದೇಳಿ ಸಿನಿಮಾದಲ್ಲಿ ಅಲ್ಟಿಮೇಟಾಗಿ ತೋರಿಸಿದ್ದಾರೆ. ಇದು 2016ರಲ್ಲಿ ಆಯಿತು. ಈ ಸಿನಿಮಾ ನಾನು ಯೂಟ್ಯೂಬಲ್ಲಿ ನೋಡಿರೋದು ಮತ್ತು TVಲಿ ನೋಡಿರೋದು, ಟಾಕೀಸಲ್ಲಿ ನೋಡಿಲ್ಲ. ಅಗೇನ್ ಇದಾದಮೇಲೆ KGF 1 ರಾಕಿ ಬಾಯ್, KGF 2 ರಾಕಿ ಬಾಯ್ನ 2018ರಲ್ಲಿ ಜಗಳೂರು ನಟರಾಜ ಥಿಯೇಟ್ರಲ್ಲಿ KGF 1 ನೋಡಿದ್ದೀನಿ. ಜಗಳೂರು ಭಾರತ ಥಿಯೇಟ್ರಲ್ಲಿ KGF 1 ನೋಡಿದ್ದೀನಿ. KGF 2ನ ಹಾವೇರಿ ಒಳಗಡೆ ನಾನು ಮಾಗವಿ ಥಿಯೇಟ್ರಲ್ಲಿ KGF 2 ಸಿನಿಮಾನ ನೋಡಿದ್ದೀನಿ. ಇಷ್ಟು ಯಶ್ ಅವ್ರದ್ದು ಸಿನಿಮಾ ಪಟ್ಟಿ. ನಾನು ಯಾವುದಾದ್ರೂ ಒಂದು ಸಿನಿಮಾ ಮಿಸ್ ಮಾಡಿದ್ದೀನಿ ಅಂದರೆ ಸೊ ನೀವು ಕಾಮೆಂಟ್ ಮಾಡಿ ಯಾವ ಸಿನಿಮಾ ಮಿಸ್ ಮಾಡಿದ್ದೀನಿ ಅಂತ. ಆ ಸಿನಿಮಾ ನಾನು ಮಿಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಾಂದರೆ ನೋಡಿದ್ದೀನಿ ಅಂತ ಹೇಳ್ತೀನಿ. ಅದು ಯಾವ ಥಿಯೇಟ್ರಲ್ಲಿ ನೋಡಿದ್ದೆ ಅಥವಾ ಥಿಯೇಟ್ರಲ್ಲಿ ನೋಡಿಲ್ಲ ಅಂತಂದರೆ ನಾನು ಬೇಕಾದ್ರೆ ನಿಮಗೆ ಕಾಮೆಂಟ್ ಮಾಡ್ತೀನಿ. ಸೊ ಯಶ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮೇರು ನಟ, ಅದ್ಭುತ ನಟ. ಸೊ 17 ಸಿನಿಮಾದಲ್ಲಿ ಸೊ ಕನ್ನಡ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿರ್ತಕ್ಕಂಥ ನಟ. ಕನ್ನಡ ಸಿನಿಮಾನ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋಗ್ತೀನಿ ಅಂತಂದೇಳಿ ಚಾಲೆಂಜ್ ಮಾಡಿ ತೊಗೊಂಡು ಹೋಗಿ ಬಂದಿರತಕ್ಕಂಥ ನಟ. ಅತ್ಯುತ್ತಮ ಸಮಾಜ ಸೇವಕ. ಸೊ ಉತ್ತರ ಕರ್ನಾಟಕದವರಿಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತಂದರೆ ಬಾವಿ ತೋಡಿಸ್ದ. ಸೊ ನೀರಿನ ಮಾಡಿದ ಸಮಾಜ ಸೇವೆ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಈಗ ಪ್ರಸ್ತುತ ಅವ್ರದ್ದು 2026ರಲ್ಲಿ ಟ್ಯಾಕ್ಸಿಕ್ ಅಂತಕ್ಕಂಥ ಸಿನಿಮಾ ಅಂದರೆ ಫೆಬ್ರವರಿ 19, 2026ಕ್ಕೆ ಬರ್ತಾ ಇದ್ದೀನಿ. ಒಂದು ತಿಂಗಳ ಮೇಲೆ 11 ದಿವಸ ಇದೆ. ಸೊ ಎಲ್ಲರೂ ಟ್ಯಾಕ್ಸಿಕ್ ಸಿನಿಮಾ ನೋಡಿ. ಸೊ ಒಂದು ಇಂಗ್ಲೀಷ್ ಮೂವಿ ಲ್ಯಾಂಗ್ವೇಜಲ್ಲೂ ಕೂಡ ಟ್ಯಾಕ್ಸಿಕ್ ಮೂವಿ ಬರ್ತೈತೆ.
ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಶೂಟಿಂಗ್ ಕನ್ನಡ ಇಂಗ್ಲೀಷಲ್ಲಿ ಆಗಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿನಿಮಾ ಬರ್ತಾ ಇದೆ. ಯಶ್ ಅವ್ರ ಅಭಿಮಾನಿಗಳಿಗೋಸ್ಕರ ಯಶ್ಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ನಾನು ಒಂದು ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.